ಕಾಮಗಾರಿ ಬಿಲ್ ಕೊಡದ ಸರ್ಕಾರಿ ಕಚೇರಿಗೆ ಬಿಗ್ ಶಾಕ್ ಎದುರಾಗಿದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಮತ್ತೊಂದು ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಕೋರ್ಟ್ ಆದೇಶದ ಮೇಲೆ ಅರಣ್ಯ ಇಲಾಖೆಯ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಕಚೇರಿಯ ಕಂಪ್ಯೂಟರ್ ಸೇರಿದಂತೆ ಪೀಠೋಪಕರಣವನ್ನ ಗುತ್ತಿಗೆದಾರ ತಗೊಂಡು ಹೋಗಿದ್ದಾರೆ. 2.51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆದಿದ್ದಂತಹ ಮುಳ್ಳುತಂತಿ ಕಾಮಗಾರಿ ಏನಿದೆ, ಆ ಕಾಮಗಾರಿಯ ಬಾಕಿ ಹಣವನ್ನ ಕೊಟ್ಟಿರಲಿಲ್ಲ. ಗುತ್ತಿಗೆದಾರ ಸುರೇಶ್ಗೆ ಬಿಲ್ ಅನ್ನ ಕೊಡದೆ ಅಧಿಕಾರಿಗಳು ಸತಾಯಿಸ್ತಾ ಇದ್ರು. ಕಾಮಗಾರಿ ಹಣಕ್ಕಾಗಿ ಹೈಕೋರ್ಟ್ ಮೊರೆ ಹೋಗಿದ್ರು ಗುತ್ತಿಗೆದಾರ. 4 ತಿಂಗಳ ಹಿಂದೆಯೇ ಹಣ ಕೊಡಿ ಅಂತೇಳಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಆದ್ರೆ ಹೈಕೋರ್ಟ್ ಆದೇಶ ಕೊಟ್ಟಿದ್ರು ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ನಿರ್ಲಕ್ಷ್ಯ ತೋರಿದ್ರು. ಆದ್ರಿಂದ ಈಗ ಕಚೇರಿ ಜಪ್ತಿಗೆ 4ನೇ ಹೆಚ್ಚುವರಿ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದುವರೆಗೂ 5 ಕಚೇರಿಗಳಿಗೆ ಜಪ್ತಿ ಆದೇಶ ಬಂದಿರೋದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಚೇರಿಯಲ್ಲಿರುವಂತಹ ಏನೇನು ಇಕ್ವಿಪ್ಮೆಂಟ್ಸ್ಗಳಿರುತ್ತೆ, ಎಲೆಕ್ಟ್ರಾನಿಕ್ ಡಿವೈಸ್ಗಳೇನಿರುತ್ತೆ, ಕಂಪ್ಯೂಟರು, ಟೇಬಲು, ಚೇರು, ಮತ್ತೊಂದು ಎಲ್ಲವನ್ನೂ ಕೂಡ ಜಪ್ತಿ ಮಾಡುವಂಥ ಕೆಲಸ ಆಗಿದೆ. ಈಗ ಒಟ್ಟು 4ನೇ ಹೆಚ್ಚುವರಿ ನ್ಯಾಯಾಲಯ ಏನಿದೆ ಜಪ್ತಿಗೆ ಆದೇಶವನ್ನು ಕೊಟ್ಟಿರೋದು. ಅಲ್ಲಿಗೆ ಒಟ್ಟು ಇದುವರೆಗೂ 5 ಕಚೇರಿಗಳಿಗೆ ಜಪ್ತಿ ಆದೇಶ ಬಂದಿರೋದು. ಕಾಮಗಾರಿ ಹಣಕ್ಕಾಗಿ ಹೈಕೋರ್ಟ್ ಮೊರೆ ಹೋಗಿರ್ತಾರೆ ಗುತ್ತಿಗೆದಾರ. ಆ ಸಂದರ್ಭದಲ್ಲಿ 4 ತಿಂಗಳ ಹಿಂದೆನೆ ಹಣ ಕೊಟ್ಬಿಡಿ ಅಂತೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದ್ದು. ಬಟ್ ಹೈಕೋರ್ಟಿಂದ ಆದೇಶ ಬಂದರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿರಲಿಲ್ಲ. ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿದ್ದರು. ಈಗ 4ನೇ ಹೆಚ್ಚುವರಿ ನ್ಯಾಯಾಲಯ ಕಚೇರಿ ಜಪ್ತಿ ಮಾಡ್ಕೊಳ್ಳಿ ಅಂತೇಳಿ ಆದೇಶ ಕೊಟ್ಟ ಬೆನ್ನಲ್ಲೇನೆ ಈಗ ಅರಣ್ಯ ಇಲಾಖೆ ಕಚೇರಿಯನ್ನು ಜಪ್ತಿ ಮಾಡಲಾಗಿದೆ.